ಆದರೆ ನಾವು ಒಂದು ವ್ಯವಸ್ಥೆಗಳಲ್ಲಿದೆಯಲ್ಲ, ನಾವು ತಕ್ಷಣಕ್ಕೆ ಬಂದು ಇಲ್ಲಿ ಜನ ಹಾಕ್ಬಿಡ್ತೀವಿ, ಮತ್ತೊಂದು ಹಾಕ್ಬಿಡ್ತೀವಿ. ನನಗೆ ಗೊತ್ತಿದೆ, ಪೊಲೀಸ್ ಇಲಾಖೆಯಲ್ಲಿ ಸಾವಿರಾರು ಲೂಪ್ ಹೋಲ್ಸ್ ಇದೆ, ಅಲ್ಲಿ ಪೊಲೀಸರಿಲ್ಲ. ಆದರೂ ನಾವು ವ್ಯವಸ್ಥೆಯಲ್ಲಿ ಅದನ್ನು ಮಾತಾಡ್ತಾ ಹೋಗಬೇಕಾಗತ್ತೆ. ನಿಜ ಹೇಳಬೇಕು ಅಂದರೆ ನಮ್ಮ MLA ಇರ್ತಾರಲ್ಲ, MLA ಎರಡು MLA ಬೇಕು ಒಂದೊಂದು ಜಿಲ್ಲೆಗೆ, ಒಂದೊಂದು ತಾಲೂಕಿಗೆ. ಓಕೆ, ಅವರ ಇದನ್ನು ನಾನು ಒಪ್ಕೋತೀನಿ. ರಾಜುಗೌಡ್ರೆ, ಇಲ್ಲಿ ನಾನು ಕೇಳ್ತಿರೋ ಪ್ರಶ್ನೆ, ಯಾವ ಪಕ್ಷ ಹೇಳಿಲ್ಲ ನಾವು ಬಡವರ ಪರ ಅಲ್ಲ, ನಾವು ದಲಿತರ ಪರ. ಇಡ್ಲಿ ತಿಂತೀವಿ, ಇಡ್ಲಿ ತಿಂತೀವಿ, ಹೋಟ್ಲಿಂದ ತಂದು ಇಡ್ಲಿ ತಿಂತೀವಿ. ಆ ಪಕ್ಷನೂ ತಿನ್ನುತ್ತೆ, ಈ ಪಕ್ಷನೂ ತಿನ್ನುತ್ತೆ. ನಿಮ್ಮ ಮಿನಿಮಮ್ ಕಳಕಳಿ ಇದೆಯಲ್ಲ, ಆಯಿತು, ಆಗೋಯ್ತಪ್ಪ. ನಮ್ಮ ರಾಷ್ಟ್ರಗಳಲ್ಲಿ ಕೆಲವು ವ್ಯವಸ್ಥೆಗಳು ಹಂಗಿದೆ. ಅದಾದ ನಂತರ ಪ್ರತಿಕ್ರಿಯಿಸೋ ರೀತಿ ಇದೆಯಲ್ಲ. ಈಗ ಫಾರ್ ಎಕ್ಸಾಂಪಲ್, ನಾನು ಅಂಬರೀಷ್ ಅವರ ಅಭಿಮಾನಿಯಪ್ಪ. ಅಂಬರೀಷ್ ಅವರಿಗೆ ಹುಷಾರಿಲ್ಲದೆ ಇದ್ದಾಗ ಅವರನ್ನು ಏರ್ ಲಿಫ್ಟ್ ಮಾಡಲಾಯಿತು, ಸಿಂಗಾಪುರ್ಗೆ ಕರ್ಕೊಂಡು ಹೋಗಲಾಯಿತು, 1.5 ಕೋಟಿ ಖರ್ಚಾಯಿತು, ಸರ್ಕಾರ ಕೊಡಲಿ. ನಮ್ಮ ಒಬ್ಬ ದೊಡ್ಡ ಸ್ಟಾರ್ ಅವರು, ನಮ್ಮ ಆಸ್ತಿ. ಆದರೆ ಅದೇ ಕಳಕಳಿ ನೀವು ಅಂಬರೀಷ್ಗೆ ತೋರಿಸಿದ್ರೆ ಜನ ಅಟ್ರಾಕ್ಟ್ ಆಗ್ತಾನೆ ಅಂತನಾ, ಅಥವಾ ಜನಗಳ ಬಳಿ ಹಿಂಗಾದಾಗ ಒಂದು 5 ಜನ ತೀರ್ಕೊಂಡ್ರಪ್ಪ, ಅಲ್ಲಿ ಜಾತಿ ನಮ್ಗೆ ಗೊತ್ತಿಲ್ಲ, ಅವರ ಸಮುದಾಯ ಗೊತ್ತಿಲ್ಲ, ಅಲ್ಲಿ ಮುಸ್ಲಿಮರು ಇದ್ದಾರೆ, ಹಿಂದೂಗಳು ಇದ್ದಾರೆ, ಹೋಗ್ರಪ್ಪ ಒಂದು 4 ಟೀಮು ಅಂತೇಳಿ CM ಮಾಡಿ ಕಳಿಸೋದಕ್ಕೂ ಯಾಕೆ ಹಂಗಾಗಲ್ಲ ಅಂತೇಳಿ, ಇದು ಎಲ್ಲರೂ ನಾನು ಕೇಳ್ತಿರೋದು, ನನಗೆ ಕಾಡ್ತಿರೋ ದೊಡ್ಡ ಪ್ರಶ್ನೆ ಇದು. ಶೆಟ್ರೆ, ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಯೋಚನೆ ಮಾಡ್ಬೇಕಾದಂಥದ್ದು ರಾಜಕೀಯ ಅನ್ನೋದನ್ನೇ ಬೆರೆಸಬಾರ್ದು ಇಲ್ಲಿ. ಯಾಕೆಂದ್ರೆ ಇದು ಸಾಮಾಜಿಕ ಬದ್ಧತೆಯ ವಿಚಾರ. ಯಾರೇ ಆಗ್ಲಿ, ಯಾವ ಪಕ್ಷ ಆಗ್ಲಿ, 25 ಲಕ್ಷ ಕೊಟ್ರು, 50 ಲಕ್ಷ ಕೊಟ್ರು, 10 ಲಕ್ಷ ಕೊಟ್ರು, ಇವೆಲ್ಲ ಚಿಂತನೆಗಳನ್ನ ಬಿಟ್ಬಿಡೋಣ. ನಾವು ಮುಂದಿನ ಮೆಡಿಕಲ್ ಸಿಸ್ಟಮ್ಗೆ, ಎಜುಕೇಶನ್ ಸಿಸ್ಟಮ್ಗೆ ಏನ್ ಮಾಡ್ಬೇಕು ಅನ್ನೋದು ಮೊದಲು ಯೋಚನೆ ಮಾಡ್ಬೇಕಾದಂತ ವಿಚಾರ. ಇವತ್ತು ಮಾಧ್ಯಮಗಳು ಬಿತ್ತರಿಸ್ತಾ ಇದಾವೆ, ಯಾರು ಹೋಗಿಲ್ಲ ಅಲ್ಲಿಗೆ 1 ತಿಂಗಳಿಂದ. ಇನ್ನೊಂದು ಮಾಧ್ಯಮ ಬಿತ್ತರಿಸ್ತೆ, ಯಾರೋ ಒಬ್ಬ ಎಲ್ಲೋ ಸತ್ತಿದ್ಕೆ ಕರ್ನಾಟಕದ ಆನೆ ಸಾಯಿಸಿದೆ ಅಂತೇಳಿ 25 ಲಕ್ಷ ಕೊಟ್ರು ಅಂತ ಇನ್ನೊಂದು ಮಾಧ್ಯಮ ಬಿಂಬಿಸ್ತಾ ಇದೆ. ಸೊ ಇವೆಲ್ಲ ವಿಚಾರಗಳನ್ನ ಒಂದು ಒತ್ತಟ್ಟಿಗೆ ಸೈಡ್ಗೆ ಇಟ್ಬಿಡೋಣ. ಶೆಟ್ರೆ, ಇಲ್ಲಿ ಇಂಪಾರ್ಟೆಂಟ್ ಆಗಿ 327 ಗರ್ಭಿಣಿ ಸ್ತ್ರೀಯರು ಸತ್ತಿದ್ದಾರೆ, 111ಕ್ಕೂ ಹೆಚ್ಚು ಮಕ್ಕಳುಗಳು ಸತ್ತಿದ್ದಾರೆ. ಅದು ಇವತ್ತು ಮಾತ್ರ ನಡೀತಾ ಇರೋಂಥದ್ದಲ್ಲ, ಹಿಂದಿನಿಂದನೂ ನಡ್ಕೊಂಡ್ ಬಂದಿದೆ. ಅವತ್ತಿನ ಕಾಲಕ್ಕೆ ಸ್ವಲ್ಪ ಪ್ರಮಾಣದಲ್ಲಿತ್ತು, ಇವತ್ತು ಜಾಸ್ತಿ ಪ್ರಮಾಣಕ್ಕೆ ಬಂದಿದೆ. ಇವತ್ತೇನ್ ಮೆಡಿಸನ್ ಅಲ್ಲಿ ಕರ್ನಾಟಕ ರಾಜ್ಯದ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಈ ಮೆಡಿಸನ್ ಬಳಸ್ಲಿಕ್ಕೆ ಯೋಗ್ಯ ಅಲ್ಲ ಅಂತ ರಿಪೋರ್ಟ್ ಕೊಟ್ಟಿದೆ. ಆ ರಿಪೋರ್ಟ್ ನಾನೀಗ ಸ್ವಲ್ಪ ಹೊತ್ತು ಆದ್ರೂ ಕೂಡ ಈ ಸರ್ಕಾರಗಳು ತಗೋತವೆ ಅಂತ ಅಂದಾಗ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅನ್ನೋದನ್ನ ಒಂದ್ಸತಿ ಗಮನಿಸಬೇಕಾಗ್ತದೆ. ನೀವು ಯಾಕೆ ಇಂಥವ್ರನ್ನ ಪುಷ್ ಮಾಡಕ್ ಹೊರಟಿದ್ದೀರಿ? ನೋಡ್ರಿ, ಮನುಷ್ಯನ ಆರೋಗ್ಯ ಇವತ್ತು ಒಂದು ಸರ್ಕಾರಕ್ಕೆ ಜನ ವೋಟ್ ಹಾಕ್ತಾರೆ ಅಂದ್ರೆ ಒಂದು ಆರೋಗ್ಯದಲ್ಲಿ, ಒಂದು ಎಜುಕೇಶನ್ ಅಲ್ಲಿ. ಕೆಲವು ದೇಶಗಳು ಇವತ್ತು ಮುಂದಿದಾವೆ ಅಂದ್ರೆ ಆ ದೇಶದ ಆರೋಗ್ಯ ವ್ಯವಸ್ಥೆಗೆ ಸಂಪೂರ್ಣ ಸರ್ಕಾರನೇ ಡೊನೇಟ್ ಮಾಡ್ತದೆ. ಇನ್ನೊಂದು ವಿಚಾರದಲ್ಲಿ ಎಜುಕೇಶನ್ಗೆ ಏನ್ ಬೇಕೆಲ್ಲ ಸಂಪೂರ್ಣ ಸರ್ಕಾರನೇ ಡೊನೇಟ್ ಮಾಡ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾವ್ ಈ ಪರಿಸ್ಥಿತಿಗೆ ಬಂದು ನಿಂತಿದೀವಲ್ಲ ನೋಡಿ. ನಾವು ಚಾಮರಾಜನಗರದಿಂದ ಪಾರ್ಟಿಯನ್ನು ಸೇರಿಸ್ಕೊಂಡು ಹೇಳ್ತಿದ್ದೀರಿ. ಯಾವ್ದೇ ಪಾರ್ಟಿ ಆಗ್ಲಿ ಶೆಟ್ರೆ, ಇಲ್ಲಿ ಪಾರ್ಟಿ ವಿಚಾರ ಚರ್ಚೆ ಬೇಡ. ಯಾಕೆಂದ್ರೆ ಇಲ್ಲಿ ಸಾವಾಗಿದೆ. ನಾಳೆ ದಿನ ಇವತ್ತು ಯಾರ್ದೋ ಬಡವ್ರ ಮನೇಲಿ ಆಗಿದೆ, ನಾಳೆ ನನ್ನ ಮನೇಲೆ ಆಯ್ತು. ಯಾವ್ದೋ ಒಂದು ಆಕ್ಸಿಡೆಂಟ್ ಆಗಿ ಎಮರ್ಜೆನ್ಸಿ, ಯಾವ MLCನೋ MLAನೋ ಆಕ್ಸಿಡೆಂಟ್ ಆಗಿ ಎಲ್ಲ ಒಂದ್ ಕಡೆ ರಸ್ತೆಯಲ್ಲಿ ಬಿದ್ದ, ತಗೊಂಡೋದಾಗ ಅವನಿಗೆ ಕೊಡೋಂತ IV ಇದೇ ಸರ್ಕಾರಿ ಆಸ್ಪತ್ರೆ, ಪ್ರೈವೇಟ್ ಹಾಸ್ಪಿಟಲ್ ಹತ್ರ ಸಿಗಲ್ಲ. ಸರ್ಕಾರಿ ಹಾಸ್ಪಿಟಲ್ ಕರ್ಕೊಂಡೋದ ಕೊಡಿ ಫಂಗಸ್ ಇರುವಂತದ್ನ. ಆರ್ ಯು ರೆಡಿ ಟು ಅಕ್ಸೆಪ್ಟ್ ದಿಸ್? ಇಂತಹ ಪರಿಸ್ಥಿತಿ ಬಂದಾಗ ಇಲ್ಲಿ ರಾಜಕಾರಣ ಮಾತಾಡ್ಲಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ನಾವು ಅದನ್ನ ಮಾತಾಡ್ಲೂಬಾರ್ದು. ಇಂತಹ ಪರಿಸ್ಥಿತಿ ಬಂದಾಗ ಎಲ್ಲಾ ಪಕ್ಷಗಳು ಒಗ್ಗಟ್ಟಿನಿಂದ ನಿಂತು ಸಮಸ್ಯೆಗಳನ್ನ ಬಗೆಹರಿಸೋ ಕಡೆಗೆ ಗಮನ ಹರಿಸಬೇಕೇ ವಿನ ಯಾರೊಬ್ಬರ ಮೇಲೆ ಕಲ್ಲೆರಿಸ್ಕೊಂಡು. ಈಗ ಆಯ್ತಲ್ಲ, ಇದನ್ನ ಸರ್ಕಾರ ನಿಜವಾಗಿ ಮನಸ್ಸು ಮಾಡಿದ್ರೆ ಇದಕ್ಕೆ ಯಾವ ರೀತಿ ಸ್ಪಂದಿಸಬೇಕಾಗಿತ್ತು? ಖಂಡಿತವಾಗ್ಲೂ ಸರ್ಕಾರ ಆಯ್ತಾ, ಬಡವರು ಸಾಯ್ತಾ ಇರ್ತಾರೆ ಅನ್ನೋ ರೀತಿ ಯಾಕೆ ವರ್ತಿಸಿದ್ರಿ ಅಂತ ಮಾತ್ರ ನನ್ನ ಆಕ್ಷೇಪ ಇರುವಂತ. ನಂದು ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಆಕ್ಷೇಪ ಇದೆ. ಸರ್ಕಾರ ಅದ್ರ ಕಡೆ ಗಮನ ಹರಿಸಬೇಕಾಗಿದೆ. ನೋಡಿ, ಈ ಸಮಸ್ಯೆಗಳು 25 ಲಕ್ಷ ಕೊಡಿಸಿ ಅಂತ ಒಂದು ಹೇಳಿ ನೀವು ಕೇಸ್ ಹಾಕ್ಬಿಟ್ಟು ಅದೆಲ್ಲರೂ ಮಾಡ್ತಾರೆ, ನೀವೇ ಮಾಡ್ಬೇಕು ಅಂತಿಲ್ಲ. ಅದು ಬೇರೆಯವರು ಮಾಡ್ಕೋಬಹುದು ಬೇಕಿದ್ರೆ. ನೀವ್ ಹೇಳ್ಬೇಕು ಸರ್ಕಾರ ಅದು ಬರೋ ತನಕ 25 ಲಕ್ಷ ಘೋಷಣೆ ಮಾಡ್ತೀನಿ, ಮತ್ತೆ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀನಿ ಅಂತ. ನಾನು ಅಪ್ರಿಶಿಯೇಟ್ ಮಾಡ್ತೀನಿ, ನಾನು ಸೆಲೆಕ್ಟ್ ಮಾಡ್ತೀನಿ ನಿಮ್ಗೆ ಎಲ್ಲರ ಮುಂದೆ. ಮೂಲ ಸಮಸ್ಯೆಗಳು ತಗೊಳ್ಳೋಣ. ನೋಡಿ, ಚಾಮರಾಜನಗರ ಗಡಿ ಭಾಗದಲ್ಲಿ ಸಾಕಷ್ಟು ಲಾರಿ ಆಕ್ಸಿಡೆಂಟ್ಗಳಾಗಿ ಸರಿಯಾದ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಫೆಸಿಲಿಟಿ ಸಿಗದಲ್ಲೇ ಬಡವರು ಸತ್ತಿದ್ದಾರೆ. ಅದ್ರದ್ದು ಉದಾಹರಣೆಗಳು ತಗೊಳ್ಳೋಣ. ಈ ಫೆಸಿಲಿಟಿಗಳು, ಆಂಬ್ಯುಲೆನ್ಸ್ಗಳು ಸರಿ ಇಲ್ಲ, ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ, ಬರುವಂತ ಮೆಡಿಸಿನ್ಸ್ಗಳು ಕಳಪೆ. 4.9% ಅಂದ್ರೆ ನಮ್ಮ ಬಜೆಟ್ ನಲ್ಲಿ 5% ನಾವು ಇವತ್ತು ಸರ್ಕಾರ ಇದಕ್ಕೆ ವ್ಯಯಿಸ್ತಾ ಇದೆ, ಆರೋಗ್ಯ ಇಲಾಖೆಗೆ. ಈ ಆರೋಗ್ಯ ಇಲಾಖೆಗೆ ಯಾಕೆ ಸರ್ಜರಿ ಮಾಡಬಾರ್ದು? ಈಗೇನೋ ಮೊನ್ನೆ ಒಂದಷ್ಟು ಡ್ರಗ್ ಸಮಸ್ಯೆ ಆಗಿದ್ಕೆ ಒಂದಷ್ಟು ಸರ್ಜರಿ ಮಾಡಿ ತೆಗೆದಾಕಿದೀವಿ ಅಂತ ಹೇಳ್ತಾ ಇದೀರಿ. ಆದ್ರೆ ಮೂಲಕ್ಕೆ ಬೇರ್ಗಿಳಿರಿ.
ಯಾವ್ದೇ ಸರ್ಕಾರ ಬರ್ಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಾವು ವಿರೋಧ ಪಕ್ಷವಾಗಿ ಕೂತು ಬ್ಲೇಮ್ ಮಾಡ್ತಾ ಇದ್ದೀವಿ, ಹೌದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ನಾಳೆ ನಮ್ಮ ಪಕ್ಷ ಬಂದಾಗ ಅವರು ಬ್ಲೇಮ್ ಮಾಡ್ತಾರೆ. ಆದ್ರೆ ಇವತ್ತು ಆಗಿರುವಂತ ಸಮಸ್ಯೆ ಬಗ್ಗೆ ನಾಳೆ ಸೆಷನ್ ಅಲ್ಲಿ ಚರ್ಚೆ ಮಾಡ್ಬೇಕಾಗ್ತದೆ. 2 ಲಕ್ಷ ಕೊಟ್ಟಿದ್ದೀರಲ್ಲ, ನಿಜವಾಗ್ಲೂ ಈ ಬಡವರಿಗೆ ಜಾಸ್ತಿ ಮಾಡಿ ಅನ್ನೋದನ್ನ ನಾವು ಒತ್ತಾಯ ಮಾಡ್ಬೇಕಾಗ್ತದೆ. ಪ್ರತಿಯೊಂದು ಪಕ್ಷಗಳು ನೋಡಿ ಸರ್, ಸರ್ಕಾರಕ್ಕೆ ಏನ್ ಹೇಳಿಕಿದೆ ನಿಮಗೆ? ಸರ್ಕಾರಕ್ಕೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಜನ ನಿಮ್ಮ ಮೇಲೆ ಬಹಳ ಅಪಾರವಾದಂತ ನಂಬಿಕೆಯನ್ನಿಟ್ಟು ಸಾಮಾನ್ಯ ಜನ, ಕರ್ನಾಟಕದ ಜನತೆ ಅತ್ಯಂತ ಹೆಚ್ಚು ಸೀಟನ್ನು ಕೊಟ್ಟು ನಿಮ್ಗೆ ಗೆಲ್ಲಿಸಿದ್ದಾರೆ. ಅವರ ಒಂದು ವಿಶ್ವಾಸಕ್ಕೆ ನೀವು ದ್ರೋಹವನ್ನು ಬಗ್ದಿದ್ದೀರಿ. 327 ಬಾಣಂತಿಯರು, 111 ಮಕ್ಕಳು ಸತ್ರು ಕೂಡ ಈ ಏಪ್ರಿಲಿಂದ. ಇದು ಸ್ಟೇಟ್ಮೆಂಟ್ ಆಫ್ ದ ಸ್ಟೇಟ್ ಗವರ್ಮೆಂಟ್, ಅವ್ರದ್ದು ಆರೋಗ್ಯ ಸಚಿವರದು ಸ್ಟೇಟ್ಮೆಂಟ್. ಇದುವರೆಗೂ 1 ತಿಂಗಳಾದ್ರೂ ಕೂಡ ನೀವು ಅವ್ರ ಮನೆಗೆ ಹೋಗಿ ಒಂದು ಸ್ಪಂದಿಸೋದಂಥದ್ದಾಗ್ಲಿ, ಅವ್ರನ್ನ ವಿಚಾರ ಮಾಡೋಂಥದ್ದಾಗ್ಲಿ, ಒಂದು ಪ್ರಿವೆಂಟಿವ್ ಮೆಜರ್ಸ್ ತಗೊಳ್ಳೋದಾಗ್ಲೂ ಮಾಡಲಿಲ್ಲ ಅಂದ್ರೆ ನಿಮ್ಮ ಅಂತಃಕರಣವೇ ಸತ್ತೋಗಿದೆಯಾ? ಅವರ ಮಕ್ಕಳ ಮತ್ತೆ ಕುಟುಂಬದವರ ಆ ಒಂದು ನೋವಿನ ಧ್ವನಿ ನಿಮ್ಗೆ ಕೇಳಿಸ್ತಾ ಇಲ್ವೇ? ಆ ನಮ್ಮ ಸಹೋದರಿಯರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಿಮ್ಗೆ ಕೇಳಿಸ್ತಿಲ್ವೇ? ಅದೇ ಬೇರೆ ಯಾವುದೋ ವಿಚಾರ ಆದರೆ ಬೇಗ ಹೋಗ್ತೀರಿ, ಇಮಿಡಿಯೇಟ್ ಆಗಿ ಕೇಸ್ ಹಾಕ್ತೀರಿ. ಇಮಿಡಿಯೇಟ್ ನಿಮ್ಮ ವಕ್ತಾರರು ಒಂದು ಮಾತು ಹೇಳಿದ್ರು, ಏನಂತಂದ್ರೆ, ಯಾಕೆ 2 ಲಕ್ಷ ಕೊಟ್ಟಿದ್ದೀರಿ ಅಂತಂದ್ರೆ, ನಾವು ಆ ಪಶ್ಚಿಮ ಬಂಗ ಫಾರ್ಮಸ್ಯೂಟಿಕಲ್ ಕಂಪನಿ ಮೇಲೆ ಬಹಳ ದೊಡ್ಡ ಅಮೌಂಟ್ ನ ಕ್ಲೈಮ್ ಮಾಡ್ತಿದ್ದೀವಿ, ಅದು ಬಂದ ಮೇಲೆ ನಾವು ಕೊಡ್ತೀವಿ ಅನ್ನೋ ತರ ಅವರು ಮಾತಾಡ್ತಾ ಇದ್ರು. ಎಂತ ನೋವಿನ ಸಂಗತಿ ಅಂತಂದ್ರೆ, ಇದಂತ ಒಂದು ಹೀನಾಯವಾದಂತ ಅತ್ಯಂತ ನೋವಿನ ಸಂಗತಿ ಇದು. ಇವತ್ತು ಸರ್ಕಾರ ಆ ಹೆಣ್ಮಕ್ಳಿಗೆ, ಆ ಕುಟುಂಬಕ್ಕೆ 111 ಮಕ್ಕಳು ಸತ್ತಿದ್ದಾವೆ, ಬಾಣಂತಿರು ಸತ್ತಿದ್ದಾರೆ. 327 ಜನ ಬಾಣಂತಿರು ಸತ್ರೆ 327 ಮಕ್ಕಳಿದಾವಲ್ಲ, 1 ತಿಂಗಳು ಮಕ್ಕಳು ಏನ್ ಮಾಡ್ತೀರಿ ನೀವು? ಯಾರು ನೋಡ್ಕೊಳ್ತಾರೆ? ಅದನ್ನ ನಿಮ್ಮ ಇದು ಅಂತಃಕರಣವೇ? ಅದಕ್ಕೋಸ್ಕರ ಜನ ನಿಮ್ಮನ್ನು ಸಾಕಿ. ನೋಡಿ, ಮಾನ್ಯ ಬಿಜೆಪಿ ವಕ್ತಾರರು ಬಹಳ ವಿಚಾರಗಳು ಹೇಳಿದ್ರು. 2020-21ರಲ್ಲಿ ಈ ಅಂತಃಕರಣದ ಮಾತುಗಳು ಯಾಕೆ ವರ್ತನೆ? ಒಂದು ತಪ್ಪನ್ನ 2 ತಪ್ಪು ಮಾಡಕ್ಕಾಗ್ತದೆ? ನೀವು ಸಮರ್ಥಿಸ್ಕೊಳ್ತೀರಾ? ಈ ಸಾವನ್ನ ಸಮರ್ಥಿಸ್ಕೊಳ್ತೀರಾ? ನಾನು ಇಲ್ಲಿಗೆ ಮುಗಿಸ್ತೀನಿ. ನಾನು ಭಾರತೀಯ ಜನತಾ ಪಾರ್ಟಿ ವಕ್ತಾರನಾಗಿ ನನ್ನ ವಾದವನ್ನು ಇಲ್ಲಿಗೆ ಮುಗಿಸ್ತೀನಿ. ಇಲ್ಲ, ನಾನು ಹೇಳಿದ್ಮೇಲೆ ಗೊತ್ತಾ ನಿಮಗೆ? ನಾನು ಹೇಳಿದ್ಮೇಲೆ ಮಾತಾಡ್ರಿ. ನಿಮ್ಮ ತಪ್ಪನ್ನ ನೀವು ಸಮರ್ಥಿಸ್ಕೊಳ್ತೀರಾ? ನಾನು ಬಿಜೆಪಿ ಆಗಿದ್ರು ತಪ್ಪೆ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ಹೇಳ್ಬೇಡಿ. ಬಿಜೆಪಿ ಮಾಡಿದ ತಪ್ಪು ಕಾಂಗ್ರೆಸ್ನವರು ಸಮರ್ಥಿಸ್ಕೊಳ್ತೀರಾ? ನೀವ್ ಹೇಳ್ತಾ ಇರೋದೇನಂದ್ರೆ, ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ, ಲೆಟ್ ಅಸ್ ಸ್ಪೀಕ್ ದ ಟ್ರೂತ್. ನೀವು ಸಮರ್ಥಿಸ್ಕೊಳ್ತೀರಾ? ಸಮರ್ಥಿಸ್ಕೊಳ್ಳಲ್ಲ. ರಾಜ್ಯ ಜನರಿಗೆ ಹೇಳ್ತೀನಿ, ನೀವು ತಾಳ್ಮೆಂತ ಕೇಳ್ಕೊಳ್ಳಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.